ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್ಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಸೆಕ್ಸುವಲ್ ಕಾಯಿಲೆನಲ್ಲಿ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಫಲ್ಗುವ ಮುಂಚೆ ಏನು ಮೈಂಡ್ನಲ್ಲಿ ಏನು ಭಯ ಆಗುತ್ತೆ ಅಲ್ಲ, ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಇವತ್ತು ನಾಳೆ ಯಂಗ್ ಏಜ್ನಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ತುಂಬ ಜನರಿಗೆ ಇದು ಸಮಸ್ಯೆ ಕಾಡುತ್ತೆ. ನನ್ನ ಹತ್ರ ಎಷ್ಟೋ ಜನ ಪೇಷಂಟ್ಸ್ ಈ ಕಾಯಿಲೆ ರಿಲೇಟೆಡ್ ಬರ್ತಾರೆ. ಮತ್ತು ಈ ವಿಡಿಯೋ ಜಸ್ಟ್ ಶೂಟ್ ಮಾಡೋಕ್ಕಿಂತ ಮುಂಚೆ ಈಗೇನು ಪೇಷಂಟ್ ನಾನು ನೋಡಿ ಬಂದಿದ್ದೀನಲ್ಲ, ಆ ಪೇಷಂಟ್ ಮೇನ್ಲಿ ಒಂದು 3 ತಿಂಗಳಲ್ಲಿ ಮದುವೆ ಇದೆ ಸರ್, ನನಗೆ ನನ್ನ ಮೇಲೆ ಸ್ವಲ್ಪ ಡೌಟ್ ಇದೆ, ನಾನು ಸೆಕ್ಸ್ ಮಾಡಬಹುದು ಅಥವಾ ಇಲ್ಲ, ನನಗೆ ಹೇಳಬೇಕಂದ್ರೆ ಮುಂಚೆ ಒಳ್ಳೆ ರೀತಿ ಉದ್ರೇಕ ಬರ್ತಿತ್ತು, ಇವಾಗ ಬರ್ತಾ ಬರ್ತಾ ತುಂಬ ನಿಮುರ್ಕಿ ಕರೆಕ್ಟಾಗಿ ಅನಿಸ್ತಾ ಇದೆ, ವಿಡಿಯೋ ನೋಡಿದ್ರೂ ಆ ಥರ ಫೀಲಿಂಗ್ ಇಲ್ಲ. ಸೊ ನನಗೆ ಏನು ಭಯ ಅಂದರೆ ಮದುವೆ ಆದಮೇಲೆ ನಾನು ಸೆಕ್ಸ್ ಮಾಡಬಹುದು ಇಲ್ಲ ಅಂತ ನನಗೆ ಒಂದು ನನ್ನ ಮೇಲೇ ಸೆಲ್ಫ್ ಡೌಟ್ ಇದೆ. ಸೊ ನಾನು ಮದುವೆ ಮಾಡಬಹುದು ಇಲ್ಲ, ಯಾಕಂದರೆ ಮದುವೆ ಆದಮೇಲೆ ಮತ್ತು ನನಗೂ ತೊಂದರೆ ಆಗಬಾರ್ದು, ಮತ್ತು ಆ ಹೊಸ ಏನು ಹುಡುಗಿ ಬರ್ತಾಳೆ ಮನೆಗೆ, ಆಕೆಗೂ ಯಾವುದೋ ರೀತಿ ಸಮಸ್ಯೆ ಆಗಬಾರ್ದು. ಸೊ ಫಸ್ಟ್ ಯಾವಾಗ ಅವ್ರ ಬಗ್ಗೆ ನಾವು ಡೀಟೇಲಾಗಿ ಹಿಸ್ಟ್ರಿ ತೊಗೊಳ್ತೀವಿ, ಸ್ಟಡಿ ಮಾಡ್ತೀವಿ, ಆಮೇಲೆ ಗೊತ್ತಾಗಿದ್ದಿರುತ್ತೆ ಇದು ಏನಿದೆಯಲ್ಲ ಒಂದು ಟೈಪ್ ಆಂಗ್ಸೈಟಿ ಇದೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ದು. ಸೊ ಆಂಗ್ಸೈಟಿಗೆ ಏನೇನು ಕಾರಣಗಳಿರ್ಬೋದು ಏನಂದರೆ, ಯಾವಾಗೋ ಒಂದು ಸತಿ ಫೀವರ್ ಬಂದಿದ್ದಿರುತ್ತೆ, ಅಥವಾ ತುಂಬ ಟಯರ್ಡ್ ಆಗಿದ್ದಿರ್ತೀರ, ಅಥವಾ ಏನೋ ತುಂಬ ಆಫೀಸ್ ವರ್ಕ್ಲೋಡ್ ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಆವಾಗ 1 ಟೈಮ್ ಅಥವಾ 2 ಟೈಮ್ ತಮ್ಮ ಪಾರ್ಟ್ನರ್ ಅಥವಾ ತಾವು ಮೀಟ್ ಆಗೋಕೆ ಹೋಗ್ತೀರಿ. ಆ ಟೈಮ್ನಲ್ಲಿ ಸಮ್ಹೌ ತಮಗೆ ಏನಾಗುತ್ತೆ, ಅನೇಬಲ್ ಟು ಗೆಟ್ ಪ್ರಾಪರ್ ಎರೆಕ್ಷನ್ ಬರಲ್ಲ, ಉದ್ರೇಕ್ ಬರಲ್ಲ, ಪ್ರಾಪರ್ ನಿಮುರ್ಕಿ ಬರಲ್ಲ. ಸೊ ಸಮ್ಹೌ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಏನೋ ನಗ್ತಾರೆ, ಅಥವಾ ಏನೋ ಈ ವಯಸ್ಸಿನಲ್ಲಿ ನಿನ್ನ ಕೈದಿಂದ ಮಾಡೋಕ್ಕಾಗ್ತಾ ಇಲ್ಲಲ್ಲ. ಸೊ ಅದು ಸಮ್ಹೌ ಅವ್ರ ಮೈಂಡ್ನಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಅಂತ ಕೂತ್ಕೊಳ್ಳುತ್ತೆ. ಈ ಒಂದು ಸತಿ ಇದು ನೆಗೆಟಿವಿಟಿ ಮೈಂಡ್ನಲ್ಲಿ ಕೂತ್ಕೊಳ್ತಲ್ಲ, ಆಮೇಲೆ ಏನಾಗುತ್ತೆ, ಅದರದಿಂದ ರಿಕವರ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅವ್ರ ಮೈಂಡ್ನಲ್ಲಿ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗುತ್ತೆ, ನನ್ನ ಕೈದಿಂದ ಆಗುತ್ತೋ ಇಲ್ಲ, ಮದುವೆ ಆಗಬೇಕು ಇಲ್ಲ. ಸಿಂಪ್ಟಮ್ಸ್ ಏನೇನು, ಸೆಕ್ಸ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಭಯ ಸ್ಟಾರ್ಟ್ ಆಗೋದು. ಫಾರ್ ಎಕ್ಸಾಂಪಲ್, ಎಕ್ಸಾಮಿನ ಅಥವಾ ವೈವೈವ್ ಇದೆ, ನಿಮಗೆ ಓರಲ್ ಇಂಟರ್ವ್ಯೂ ಇದೆ, ನೀವು ಜಸ್ಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಭಯ ಹಾರ್ಟ್ನಲ್ಲಿ ಡಬ 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 ಅಂತ, ಅಥವಾ ಈ ಕೈನಲ್ಲಿ ಸ್ವಲ್ಪ ಬೆವರು ಬಂದಂಗೆ ಆಗೋದು, ಬಾಯಿ ಒಣಗ್ದಂಗೆ ಫೀಲ್ ಆಗೋದು, ಸುಮ್ಮನೆ ಏನೋ ಒಂದು ಮೈಂಡ್ನಲ್ಲಿ ನಡೀತಾ ಇರುತ್ತೆ, ಹೇಗಾಗುತ್ತೆ ಹೇಗಿಲ್ಲ, ಇದು ಸಿಂಪ್ಟಮು. ಎರಡನೇದು ಏನಂದರೆ, ಸೆಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಾರ್ಟ್ನರ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೈ? ಬಿಕಾಸ್ ಸೆಕ್ಸ್ ಮಾಡೋಕ್ಕೆ ಹೋಗಿ ನನಗೆ ಸೆಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ವೈಫು ಅಥವಾ ಪಾರ್ಟ್ನರು ಅಥವಾ ಗರ್ಲ್ ಫ್ರೆಂಡು ಬೇಜಾರು ಮಾಡ್ಕೋಬಹುದು ಅಂತ. ಮೂರನೇ ಸಿಂಪ್ಟಮ್ ಏನಂದರೆ, ಏನಾದರೆ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡೋದು. ಇವತ್ತು ಆಫೀಸ್ನಲ್ಲಿ ತುಂಬ ವರ್ಕ್ ಆಯಿತು, ನಾನು ಟ್ರಾವೆಲ್ ಮಾಡಿ ಬಂದಿದ್ದೀನಿ, ನನಗೆ ಫೀವರ್ ಕೋಲ್ಡ್ ಕಫ್ ಇದೆ, ಈ ಥರ ಮಾಡಿಬಿಟ್ಟು ಏನೋ ಒಂದು ಎಕ್ಸ್ಕ್ಯೂಸ್ ಕೊಡೋದು. ನಾಲ್ಕನೇ ಸಿಂಪ್ಟಮ್ ಏನಂದರೆ, ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು. ಯಾಕಂದರೆ ಇವಂದು ಒಳಗಡೆ ಕೊರ್ತಾ ಇರ್ತಾನೆ, ಯಾವುದೋ ಒಂದು ಎಲ್ಲಿಂದೋ ಸಿಟ್ಟು ಎಲ್ಲೋ ಒಂದು ತೊಗೊಂಡು ಬರೋದು, ಸಣ್ಣ ವಿಷಯಕ್ಕೆ ಸುಮ್ಮನೆ ಇರಿಟೇಷನ್ ಮಾಡ್ಬಿಡೋದು. ಮತ್ತು ಇದಕ್ಕಿಂತ ಒಂದು ಅಡ್ವಾನ್ಸ್ ಸ್ಟೆಪ್ ಹೇಳ್ತೀನಿ, 5th ಸ್ಟೆಪ್, ಅದಕ್ಕಂತಾರೆ ಸ್ಯಾಡಿಸಮ್ ಅಥವಾ ಸ್ಯಾಡಿಸ್ಟ್ ಅಂತ. ಅದರಲ್ಲಿ ಏನು ಮಾಡ್ತಾರೆ ಹುಡುಗರು ಅಂದರೆ, ಪಾರ್ಟ್ನರ್ನ ಫಿಸಿಕಲಿ ಟಾರ್ಚರ್ ಮಾಡೋದು, ಬೈಟ್ ಮಾಡೋದು, ಸಿಗರೇಟ್ದಿಂದ ಅವ್ರ ಬಾಡಿಗೆ ಚುಚ್ಚೋದು, ಹೊಡೆಯೋದು, ಏನೋ ಮಾಡಿ ಹಿಂಸೆ ಕೊಡೋದು. ಬಿಕಾಸ್ he is unable to penetrate his partner or unable to satisfy his partner by his physical act. ಸೊ ಸುಮ್ಮನೆ ಈ ಥರ ಟ್ರಾಮಾ ಕೊಡೋದು. ಸೊ ಈ ಥರ ಸಿಂಪ್ಟಮ್ಸು. ಸೊ ಇದಕ್ಕೆ ಚಿಕಿತ್ಸೆ ಏನು? ಚಿಕಿತ್ಸೆ ನೋಡಿ, ಇಫ್ ಯು ಆರ್ ಎ ಕಪಲ್ ಅಥವಾ ಮದುವೆ ಆಗಿದೆ, ಗಂಡ ಹೆಂಡತಿ, ಯಾರು ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಕಾಗ್ನೇಟಿವ್
ಕೌನ್ಸ್ಲಿಂಗ್ ಅಥವಾ ಕಾಗ್ನೇಟಿವ್ ಥೆರಪಿ ಕೌನ್ಸ್ಲಿಂಗ್ ಅಂತೀವಿ. ಅಥವಾ ಜಸ್ಟ್ ಒಂದು ಮ್ಯೂಚುವಲ್ ಇಬ್ಬರು ಗಂಡ ಹೆಂಡತಿ ಮಾತಾಡಬೇಕು, ಒಬ್ಬರೊಬ್ಬರಿಗೆ ಏನು ಸಮಸ್ಯೆ ಆಗ್ತಾಯಿದೆ, ಯಾಕೆ ಈ ಥರ ಆಗ್ತಾಯಿದೆ, ಏನು ಇದ್ರದ್ದು ಪರಿಹಾರ ಅಂತ. ಒಂದು ನಮ್ಮ ಥರ ಸೆಕ್ಸುವಲಿಸ್ಟ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡೋದು. ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ವಿಷಯ ಸಣ್ಣದೇ ಇರುತ್ತೆ, ಏನೋ ಒಂದು ಮೈಂಡ್ನಲ್ಲಿ ನೆಗೆಟಿವ್ ಕ್ಲಿಕ್ ಆಗಿದಿರುತ್ತೆ, ಅದನ್ನು ಡಿಲೀಟ್ ಮಾಡಬೇಕು. ಆ ಮೆಮೊರಿನ, ಆ ನೆಗೆಟಿವಿಟಿ ಏನು ಮೈಂಡಲ್ಲಿ ಕೂತಿದೆ ಅದನ್ನು ಡಿಲೀಟ್ ಮಾಡಬೇಕು. ಅದು ಡಿಲೀಟ್ ಆಗೋವರೆಗೆ ಇದು ಭಯ ಕಾಡ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ನೀವು ಸಣ್ಣ ಇದ್ದಾಗ ಯಾವಾಗೋ ಒಂದು ಸತಿ ನೀವು ಸ್ಕೂಲ್ ಹೋಗುವಾಗ, ಎಲ್ಲೋ ಆಟಕ್ಕೆ ಹೋಗುವಾಗ ಯಾವುದೋ ನಾಯಿ ನಿಮ್ಮ ಹಿಂದೆ ಬೀಳುತ್ತೆ, ನೀವು ಓಡ್ಕೋತ ಹೋಗ್ತೀರಾ. ಆಮೇಲೆ ನಾಯಿ ಅಂದರೆ ನಿಮಗೆ ಭಯ. ಆಮೇಲೆ ಆ ಇವೆಂಟ್ ಆಗಿಬಿಟ್ಟು 15 ವರ್ಷ ಆಗಿದಿರುತ್ತೆ, ಆದ್ರೂ ನಿಮಗೆ ನಾಯಿ ಕಂಡ್ರೆ ಭಯ. ಇವಾಗ ಆ ನಾಯಿಗೆ ನೀವೇ ಹೊಡಿಬೋದು, ಬಟ್ ಆದ್ರೂ ಆ ಚೈಲ್ಡ್ಹುಡ್ನಲ್ಲಿ ನಿಮಗೆ ಒಂದು ಭಯ ಕೂತಿದೆ, ನಾಯಿ ನನ್ನ ಹಿಂದ್ಗಡೆ ಬಿದ್ದಿತ್ತು, ನನಗೆ ನಾಯಿ ಕಚ್ಚುತ್ತೋ ಅಂತ ಒಂದು ಭಯ 15 ವರ್ಷ ಮುಂಚೆ ಕೂತಿಲ್ಲ, ಇನ್ನೂ ನಿಮ್ಮ ಮೈಂಡಿಂದ ದೊಡ್ಡ ರಿಲೀಟ್ ಆಗಿಲ್ಲ. ಸೊ ಯಾವುದೋ ಮನೆಗೆ ಹೋಗ್ಬಿಟ್ರೆ ಫಸ್ಟ್, ತುಂಬ ಜನ ನಮ್ಮ ಫ್ರೆಂಡ್ಸ್ನಲ್ಲಿ ವಿಚಾರ ಮಾಡ್ತೀನಿ, ಯಾವುದೋ ಮನೆಗೆ ಹೋದರೆ ಫಸ್ಟು ನಾಯಿರೇ ಇಲ್ಲಲ್ಲ, ಅದೋ ಒಂದು ಭಯ, ಅದು ಆ್ಯಂಗ್ಸೈಟಿ ಕೂತಿರುತ್ತೆ ಮೈಂಡ್ನಲ್ಲಿ. ಸೊ ಯಾವುದೋ ಹಳೇ ಟೈಮ್ನಲ್ಲಿ ಆಗುವ ಘಟನೆನ ಪದೇ ಪದೇ ಸುಮ್ಮನೆ ಇಮ್ಯಾಜಿನ್ ಮಾಡೋದು, ಪದೇ ಪದೇ ಅದರ ಬಗ್ಗೆ ಯೋಚನೆ ಮಾಡೋದು, ಪದೇ ಪದೇ ಅದರ ಬಗ್ಗೆ ಓವರ್ ಥಿಂಕ್ ಮಾಡಿಬಿಟ್ಟು ಯಾವುದು ಪ್ರಾಬ್ಲಮ್ ಇಲ್ಲ ಆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು. ಸೊ ಇದರಲ್ಲಿ ಕೂಡ ಇದೇ ಆಗ್ತಾ ಇದೆ. ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗುವ ಮುಂಚೆ ಆಗುವ ಭಯ, ಆತಂಕ, ಯಾವುದೋ ಪ್ರಾಬ್ಲಮ್ ಇಲ್ಲೇ ಇಲ್ಲ, ಅದರ ಬಗ್ಗೆ ಸುಮ್ಮನೆ ಅನ್ನೆಸೆಸರಿ ಥಿಂಕ್ ಮಾಡಿ, ಅನ್ನೆಸೆಸರಿ ಅದರ ಬಗ್ಗೆ ಓವರ್ ಯೋಚನೆ ಮಾಡಿಬಿಟ್ಟು ಅದನ್ನು ಕ್ರಿಯೇಟ್ ಮಾಡೋದು. ಸೊ ಇವಾಗ ಇದರಲ್ಲಿ ಯಾವಾಗ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಮತ್ತು ನಿಮೂರು ದೌರ್ಬಲ್ಯತೆ, ಇದು ಎರಡೂ ಸೇಮಾ ಅಥವಾ ಬೇರೆ ಬೇರೆ? ಡೆಫಿನೆಟ್ಲಿ ಎರಡು ಬೇರೆ ಬೇರೆ ಕಾಯಿಲೆ, ಬಟ್ ಒಂದಕ್ಕೊಂದು ಅಟ್ಯಾಚ್. ಅಂದರೆ ಒಂದು ಕಾಯಿನ್ದು ಎರಡು ಭಾಗ ಅಂತ ಹೇಳ್ಬೋದು. ಯಾಕೆ? ಫಸ್ಟು ನಿಮಗೆ 1 ಅಥವಾ 2 ಟೈಮ್ ಸೆಕ್ಸ್ ಮಾಡೋಕ್ಕೆ ಹೋಗಿರ್ತೀರಾ, ಸಮ್ಹೌ ಯಾವುದೋ ವೀಕ್ನೆಸ್ದಿಂದ, ಯಾವುದೋ ಸಮಸ್ಯೆದಿಂದ ನಿಮಗೆ ಆ ಪರ್ಟಿಕ್ಯುಲರ್ ದಿನದಲ್ಲಿ ನಿಮೂರಿಕೆ ಆಗಿಲ್ಲ. ಆ ನಿಮೂರಿಕೆ ಆಗಿಲ್ಲ ಅಂದ ಸೆಕೆಂಡ್ ಟೈಮ್ ನೀವು ಸೆಕ್ಸ್ ಮಾಡುವ ಮುಂಚೆ ಅಥವಾ ಸೆಕ್ಸ್ ಮಾಡುವ ಹೋಗುವಾಗ ಮೈಂಡ್ನಲ್ಲಿ ಅದೇ ರೀಲ್ ಓಡ್ತಾ ಇರುತ್ತೆ. ಏನು ಓಡ್ತಾ ಇರುತ್ತೆ ಅಂದರೆ, ಇವತ್ತು ಕೂಡ ಮುಂಚೆ ಥರ ಆಗುತ್ತಾ ಏನೋ, ಇವತ್ತು ಕೂಡ ನಿಮೂರಿಕೆ ಬರುತ್ತೋ ಇನ್ನೋ. ಸೊ ಅವಾಗ ಏನಾಗುತ್ತೆ, ಫಸ್ಟು ನಿಮೂರಿಕೆ ಆಗಿಲ್ಲ ಅಂತ ಭಯ ಸ್ಟಾರ್ಟ್ ಆಗಿದೆ, ಈಗ ಭಯ ಸ್ಟಾರ್ಟ್ ಆಗಿದೆ ಅಂತ ನಿಮೂರಿಕೆ ಬರಲ್ಲ. ಇಟ್ ಈಸ್ ಎ ಸೈಕಲ್. ನಿಮೂರಿಕೆ ಆಗಿಲ್ಲ, ಭಯ ಸ್ಟಾರ್ಟ್ ಆಯಿತು, ಭಯ ಸ್ಟಾರ್ಟ್ ಆಯ್ತು ಅಂದರೆ ನಿಮೂರಿಕೆ ಬರಲ್ಲ. ಸೊ ಎರಡು ಬೇರೆ ಬೇರೆ ಇದ್ರೂ ಎರಡು ಹೇಳ್ಬೋದು ಒಂದಕ್ಕೊಂದಕ್ಕೆ ಪೂರಕ ಅಂತ. ಸೊ ಟ್ರೀಟ್ಮೆಂಟ್ ಏನೇನು ಮಾಡ್ಬೋದು ಅಂದರೆ, ಇದರಲ್ಲಿ ಒಂದು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಬೇಕು, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಒಂದು ಕೌನ್ಸ್ಲಿಂಗ್ ಮಾಡಿಸ್ಕೋಬೇಕು, ಪದೇ ಪದೇ ಆ ನೆಗೆಟಿವ್ ವಿಚಾರಗಳನ್ನು ಹೊರಗಡೆ ಪಡಿಸ್ಬೇಕು. ಜೊತೆಗೆ ಇಫ್ ರಿಕ್ವೈರ್ಡ್ ಸರ್ಟನ್ ಮೆಡಿಸಿನ್ಸ್, ಫಾರ್ ಎಕ್ಸಾಂಪಲ್ ನಿಮಗೆ ಆಂಗ್ಸೈಟಿ ಯಾಕೆ ಬರ್ತಿದೆ, ನಿಮೂರಿಕೆ ಆಗಲ್ಲ ಅಂತ ಆಂಗ್ಸೈಟಿ ಬರ್ತಾ ಇದೆಯಲ್ಲ, ನಿಮೂರಿಕೆ ಒಳ್ಳೆ ರೀತಿ ಆಗೋ ಥರ ಸ್ವಲ್ಪ ಔಷಧಿ ತಗೋಬೇಕು. ನಿಮ್ಮ ಆಂಗ್ಸೈಟಿ ಯಾಕೆ ಬರ್ತಾ ಇದೆ, ನನಗೆ ಸ್ಖಲನ ಬೇಗ ಆಗುತ್ತೆ ಅಂತ ಆಂಗ್ಸೈಟಿ ಇದೆ, ಸ್ಖಲನ ಬೇಗ ಆಗಬಾರ್ದಂತ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಬಿಟ್ರೆ, ಅದು ಸ್ಖಲನ ನಿಮಗೆ ಒಳ್ಳೆ ಟೈಮಿಂಗ್ ಸಿಕ್ಬಿಟ್ರೆ ಅದು ಆಂಗ್ಸೈಟಿ ತಾನೇ ಹೋಗುತ್ತೆ. ನಾವು ಇಲ್ಲಿ ಅದಕ್ಕೆ ರೂಟ್ ಕಾಸ್ ಏನಿದೆ ಅದಕ್ಕೆ ಟ್ರೀಟ್ ಮಾಡಬೇಕು, ಸಿಂಪ್ಟಮ್ನ ಟ್ರೀಟ್ ಮಾಡಬಾರ್ದು. ಮತ್ತು ಮೈಂಡ್ ರಿಲ್ಯಾಕ್ಸೇಷನ್ಗೆ ಆಯುರ್ವೇದನಲ್ಲಿ ಮಾನಸ್ ಮಿತ್ರ ಮಟ್ಟಿ ಅಂತ ಹೇಳಿದ್ದಾರೆ. ಅಶ್ವಗಂಧ ಪೌಡರ್ ಇದೆ, ಅಶ್ವಗಂಧ ಪೌಡರ್ ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲಿನಲ್ಲಿ 1 ಸ್ಪೂನ್ ಹಾಕಿ ಕುಡಿಬೋದು. ವಾಕ್ ಈಸ್ ದ ಬೆಸ್ಟ್ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ರಿಲೀವರ್. ಸೊ ದಿನ ಒಂದು 45 ನಿಮಿಷ ವಾಕ್ ಕಂಪಲ್ಸರಿ ಮಾಡಬೇಕು. ಸ್ವಲ್ಪ ನೇಚರ್ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು. ತಮ್ಮ ಯಾರು ಬಾಲ್ಯತನದ ಸ್ನೇಹಿತರಿದ್ದಾರೆ ಅಥವಾ ತಾವು ತುಂಬ ಯಾರು ಕ್ಲೋಸ್ ಅಂತ ಹೇಳ್ತಾರಲ್ಲ, ಚಡ್ಡಿ ದೋಸ್ತರು ಇದೀವಿ ಅಂತ ಹೇಳ್ತಾರಲ್ಲ, ಆ ಥರ ಫ್ರೆಂಡ್ಸ್ ಜೊತೆಗೆ ನೀವು ಟೈಮ್ ಶೇರ್ ಮಾಡೋದು. ಯಾಕಂದರೆ ಇವತ್ತು ನಾಳೆ ಬರ್ತಾ ಬರ್ತಾ ಏನು ಫ್ರೆಂಡ್ಶಿಪ್ ಏನಿದೆಯಲ್ಲ, ರಿಲೇಟೆಡ್ ಟು ವರ್ಕ್ ಆಗಿದೆ ಅಷ್ಟೇ. ನನ್ನಿಂದ ಅವನಿಗೇನೋ ಬೆನಿಫಿಟ್ ಇದೆ, ಅವನಿಂದ ನನಗೇನು ಬೆನಿಫಿಟ್ ಇದೆ, ಅದು ನಾವಿಬ್ಬರು ಫ್ರೆಂಡ್ಸ್ ಇದ್ದೀವಿ. ಸೊ ಈ ಫ್ರೆಂಡ್ಸ್ನಲ್ಲಿ ಆ ಬಾಂಧವ್ಯತೆ, ಆ ಕ್ಲೋಸ್ನೆಸ್ಸು, ಆ ಫ್ರೀನೆಸ್ ಇರಲ್ಲ. ನೀವೇನು ಚಡ್ಡಿ ದೋಸ್ತರ ಜೊತೆಗೆ ಏನು ಬೇಕಾದ್ರೆ ಶೇರ್ ಮಾಡ್ಬೋದು, ಏನು ಬೇಕಾದ್ರೆ ಮಾತಾಡ್ಬೋದು, ಏನು ಬೇಕಾದ್ರೆ ಫ್ರೀ. ಅಂದರೆ ಇವನಿಗೆ ನನ್ನ ಬಗ್ಗೆ 100% ಗೊತ್ತಿದೆ, ಅವನಿಗೆ ಅವನದು ನನ್ನ ಕಂಪ್ಲೀಟ್ ಗೊತ್ತಿದೆ. ಸೊ ಒಬ್ಬರೊಬ್ಬರ ಬಗ್ಗೆ ಅಲ್ಲಿ ಒಳಗಡೆ ಏನೋ ಇದನ್ನೇ ಇರಲ್ಲ, ಬ್ಯಾರಿಯರೇ ಇರಲ್ಲ. ಸೊ ಅಂಥ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಕ್ವಾಲಿಟಿ ಟೈಮ್ ಶೇರ್ ಮಾಡೋದು,
ತಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಹೊರಗಡೆ ಟ್ರಿಪ್ ಹೋಗೋದು, ಯಾವುದೋ ಒಂದು ಮೂವಿ ಹೋಗ್ಬೋದು, ಯಾವುದೋ ಒಂದು ಸಣ್ಣ 2 ದಿವಸ ಪಿಕ್ನಿಕ್ ಹೋಗಿ ಬರ್ಬೋದು. ಸ್ವಲ್ಪ ಚೇಂಜ್ ಆಫ್ ಪ್ಲೇಸ್ ಮಾಡಬೇಕು. ಇಟ್ ಈಸ್ ಎ ಪ್ರೋಸೆಸ್. ಇದು ಒಂದು ದಿವಸದಲ್ಲೇ ರೆಡಿ ಆಗಲ್ಲ. ಇಟ್ ಮೇ ಟೇಕ್ ಸಮ್ ಟೈಮ್. ಬಟ್ ಇವತ್ತಿಂದನೇ ತಾವು ಇದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಯಾವುದೋ ರೀತಿ ದೊಡ್ಡ ಕಾಯಿಲೆ ಇಲ್ಲ. ಬಟ್ ಇದಕ್ಕೆ ಇಮಿಡಿಯೇಟ್ಲಿ ಅಡ್ರೆಸ್ ಮಾಡಿದ್ರೆ ಈಸಿಲಿ ಟ್ರೀಟ್ ಮಾಡ್ಬೋದು ಅಕ್ಯೂಟ್ ಸ್ಟೇಜ್ನಲ್ಲಿ. ಬರ್ತಾ 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 ಅದು ಕ್ರೋನಿಕ್ ಆದರೆ ದೆನ್ ಇಟ್ ಟೇಕ್ ಲಾಂಗರ್ ಪೀರಿಯಡ್, ಜಾಸ್ತಿ ಟೈಮ್ ಬೇಕು ಇದಕ್ಕೆ ರೆಡಿ ಆಗೋಕ್ಕೆ. ಸೊ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ತಾವು ಏನಾದರೂ ಫೇಸ್ ಮಾಡ್ತಿದ್ದೀರಾ ಅಥವಾ ಇದರಿಂದ ತಮಗೆ ಏನಾದರೂ ಡೌಟ್ ಆಗ್ತಾ ಇದೆ ಮದುವೆ ಆಗಬೇಕು ಇಲ್ಲ ಅಂದರೆ ಡೆಫಿನೆಟ್ಲಿ ಮದುವೆ ಆಗ್ಬೋದು, ಯಾವುದೋ ರೀತಿ ಡೌಟ್ ಇಲ್ಲ. ನಿಸರ್ಗಿಕ ಕ್ರಿಯೆ ದೇವರು ಏನು ಮಾಡಿದ್ದಿರ್ತಾನೆ ಪ್ರತಿಯೊಂದು ಮನುಷ್ಯನಲ್ಲಿ ಆ ಏಜ್ನಲ್ಲಿ ಏನೇನು ಮಾಡಬೇಕು ಅದು ಮಾಡಬೇಕು. ಪ್ರೊವೈಡೆಡ್ ಅದಕ್ಕೆ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಸತಿ ಅವ್ರ ಕನ್ಸಲ್ಟೇಷನ್ ಒಂದು ಕೌನ್ಸ್ಲಿಂಗ್ ತೊಗೊಂಡ್ಬಿಟ್ಟು ಈ ಥರ ತಾವು ಸ್ಟಾರ್ಟ್ ಮಾಡ್ಬೋದು. ಫುಡ್ನಲ್ಲಿ ಚೇಂಜಸ್ಸು, ಲೈಫ್ ಸ್ಟೈಲ್ನಲ್ಲಿ ಚೇಂಜಸ್ಸು, ಆ ಭಯ ಯಾಕಿದೆ ಅದಕ್ಕೆ ಚಿಕಿತ್ಸೆ ಮಾಡಿಬಿಟ್ಟು ಅದು ಭಯನ ಸರಿಪಡಿಸ್ಬೋದು. ಇನ್ ಕೇಸ್ ಈ ಥರ ಡೀಟೇಲ್ ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ಮಾಹಿತಿ ಬೇಕು, ಪರ್ಟಿಕ್ಯುಲರ್ ಯಾವುದೋ ವಿಷಯ ತಿಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸ್ಪೆಷಲಿ ಯಾರು ಈ ಥರ ಸೆಲ್ಫ್ ಡೌಟಿಂಗ್ ನೇಚರ್ ಇದೆ ಅವ್ರಿಗೆ 100% ಶೇರ್ ಮಾಡಿ. ಧನ್ಯವಾದ.